ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ಎಂಬ್ಲತಾ. ಇವತ್ತೊಂದು ನಾನು ಹೆಲ್ದಿಯಾಗಿರೋ ಚಟ್ನಿ ಪುಡಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಅಗಸೆ ಬೀಜದ ಚಟ್ನಿ ಪುಡಿ. ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಲಾಗೋವಷ್ಟು ಒಂದು 1/4 kg ಅರ್ಧದಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತೀವಲ್ಲ ಅದೇ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ತಲೆಗೆಲ್ಲ ಹಚ್ಕೋತೀವಲ್ಲ ಅದೇ ಫ್ಲ್ಯಾಕ್ಸ್ ಸೀಡ್ಸ್ ಇವು ಅಗಸೆ ಬೀಜ. ಇವನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಚಿಟಪಟ ಅಂತ ಸಿಡಿಯೋ ತನಕನೂ ನಿಧಾನ ಉರಿಲೇ ಚೆನ್ನಾಗಿ ಹುರ್ಕೋಬೇಕು. ಉರಿ ಯಾವುದೇ ಕಾರಣಕ್ಕೂ ಜೋರು ಮಾಡೋಕ್ಕೆ ಹೋಗ್ಬಾರ್ದು. ಇದು ಸೀದ್ಬಿಟ್ರೆ ಚಟ್ನಿ ಪುಡಿ ರುಚಿನೇ ಹೋಗ್ಬಿಡುತ್ತೆ. ಅಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನಿಯಮಿತವಾಗಿ ನಾವು ಆಹಾರದಲ್ಲಿ ಸ್ವಲ್ಪನೇ ದಿನಾಲೂ ತಗೊಳ್ತಾ ಹೋಗಬೇಕು. ಈ ಹುರಿದಿರೋ ಅಗಸೆ ಬೀಜನ ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ದಿನಾಲೂ ಅರ್ಧ ಸ್ಪೂನ್ ಆಗೋವಷ್ಟು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ಹೆಚ್ಚು ನೀರು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ ಮತ್ತು ಮಲಬದ್ಧತೆ ನಿವಾರಣೆ ಆಗುತ್ತೆ ಮತ್ತು ನಮ್ಮ ಹೃದಯದ ಆರೋಗ್ಯನೂ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಗಂತೂ ಇದು ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನಾನು ಅಗಸೆ ಬೀಜನ ನಿಧಾನ ಉರಿಲಿ ಚೆನ್ನಾಗಿ ಚಿಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಕೊಂಡು ಈಗ ತಣ್ಣಗಾಕೆ ಬಿಡೋಣ. ಈಗ ಮತ್ತೆ ಗ್ಯಾಸ್ ಮೇಲೆ ಅದೇ ಬಾಣಲೆನ ಇಟ್ಕೊಂಡು ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನೂ ಸೇರಿಸ್ಕೊತಾ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3ರಿಂದ 4 ಎಸಳಷ್ಟು ಕರಿಬೇವನ್ನು ಇವಾಗಲೇ ಬಿಡಿಸಿ ಹಾಕೋತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು, ಎಣ್ಣೆ ಹಾಕೋಕೆ ಹೋಗ್ಬೇಡಿ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಕರಿಬೇವೆಲ್ಲ ಡ್ರೈ ಆಗುತ್ತೆ. ಈಗ ಇವನ್ನೂ ಹುರಿದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಡ್ರೈ ಆಗಿದ್ದಾವೆ. ಇದನ್ನು ಈಗ ತೆಗೆದು ತಣ್ಣಗಾಗ್ಬಿಡೋಣ. ಈ ತಣ್ಣಗಾಗಿರೋ ಅಗಸೆ ಬೀಜ ಮತ್ತು ಈ ಕಡಲೆಬೇಳೆ ಕರಿಬೇವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಹುರಿದಿದ್ದಾವೆ ಅಗಸೆ ಬೀಜ. ಇವನ್ನ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ನಾನು ಒಂದು ಬಟ್ಲಲ್ಲಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋತಾ ಇದ್ದೀನಿ. ಈಗ ಉಳಿದಿರೋ ಅಗಸೆ ಬೀಜನ ಮಿಕ್ಸರ್ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ. ಈಗ ಕಡಲೆಬೇಳೆ ಮತ್ತು ಕರಿಬೇವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 4 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಚೂರು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು. 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, 1.5 ಸ್ಪೂನ್ ಆಗೋವಷ್ಟು. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, 1.5 ಸ್ಪೂನ್ ಇದೆ. ಈಗ ಇದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ನೀರೆಲ್ಲ ಡ್ರೈ ಮಾಡಿಕೊಂಡೆ ಹಾಕ್ಕೋಬೇಕು. ಈಗ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ತಣ್ಣಗೆ ಹಾಕ್ಬಿಡೋಣ. ಬಿಸಿದನ್ನೇ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪೂರ್ತಿ ತಣ್ಣಗಾಗಲಿ. ತಣ್ಣಗಾದಮೇಲೆ ಇದನ್ನು ನಾವು ಏರ್ ಟೈಟ್ ಬಾಕ್ಸಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇದು ಅಗಸೆ ಬೀಜ ಚರ್ಮದ ಆರೋಗ್ಯಕ್ಕೆ ಮತ್ತು ತಲೆ ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರದ್ದು ಜೆಲ್ಲನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ನೈಸ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈಗ ನೋಡಿ, ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಒಂದು ಗಾಜಿನ ಬಾಕ್ಸಿಗೆ ತೆಗೆದಿಟ್ಕೊತಾ ಇದ್ದೀನಿ, ಬಾಟ್ಲಿಗೆ. ಇದನ್ನ ನಾವು ಆರಾಮಾಗಿ ತಿಂಗಳುಗಟ್ಟಲೆ ಇಟ್ಕೊಂಡ್ರು ಚೂರು ಕೆಡಲ್ಲ, ಚೆನ್ನಾಗೇ ಇರುತ್ತೆ. ಮತ್ತು ಇದ್ರ ಜೊತೆ ಮೊಸರು, ತುಪ್ಪ ಆದರೆ ಎಲ್ಲದೂ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ ಜೊತೆ, ಅನ್ನ, ತುಪ್ಪ ಜೊತೆ ಎಲ್ಲದಕ್ಕೂ ಒಳ್ಳೆ ಹೊಂದ್ಕೊಳ್ಳುತ್ತೆ. ಇದರಲ್ಲ ಇಷ್ಟು ಈಸಿಯಾಗಿ ಅಗಸೆ ಬೀಜ ಚಟ್ನಿ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.